ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದನ್ನ ನಾವು ಯಾವ್ದು ಡೈರೆಕ್ಷನ್ಸ್ ಕೊಡೋದಿಲ್ಲ ಸರ್. ಈಗ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಹೇಳುವಾಗ್ಲೂ ಕೂಡ ಎಕ್ಸ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದ್ರಿ. ತಾಯಿ ಒಂದು ದೂರು ಕೊಟ್ಟಿದ್ದಾರೆ, ಅದನ್ನ ಅವರು ಡಿಸೈಡ್ ಮಾಡ್ತಾರೆ. ಇಫ್ ದರ್ ಇಸ್ ಎ ಲಿಂಕ್ ಆರ್ ನೋ ಲಿಂಕ್ ದಟ್ ದೇ ವಿಲ್ ಡಿಸೈಡ್. ನಾವು ಹೇಳಕ್ ಬರೋದಿಲ್ಲ. ಅದು ಎಷ್ಟು ದಿನ ಅಂತ ಈ ತರ ತನಿಖೆ ಒಂದು ಲಿಮಿಟ್ ಇಲ್ಲ ಅದು ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗ್ಬೇಕಲ್ಲ, ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ನಡುವೆ ಈಗ ಇವತ್ತು ಜೆಡಿಎಸ್ ಅವರು ಬೇಗ ಆದ್ರೆ ಒಂದು ನೋಡಿ, ಇದು ಹಿಂಗೆ ಆಗುತ್ತೆ, ಆಗ್ಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ ಬರೋಲ್ಲ. ಅಂತ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ಸಮಯ ನಿಗದಿ ಮಾಡಕ್ ಆಗೋದಿಲ್ಲ. ರಾಜಕಾರಣಕ್ಕೆ ತಿರ್ಕೊಳ್ತಾ ಇದೆಯಲ್ಲ ಸರ್, ಅದಕ್ಕೆ ಅಲ್ಲ ಅದು ಏನಾರಾಗಿ ಇದ್ಕೊಳ್ಳಿ. ಆದ್ರೆ ನಾವು ಅವರಿಗೆ SIT-ನವ್ರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ ಬರೋದಿಲ್ಲ. SIT ತನಿಖೆಗೂ ತನಿಖೆ ನೋಡಿ, ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ. ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದು ತಕರಾರಿಲ್ಲ. SIT-ಯನ್ನು ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಸರ್, ಒಂದು ಚಿನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ, ಗೊತ್ತಿಲ್ಲ ಅವ್ರೇನು, ಹೌದಾ, ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಆರೋಪಿ ಆಶ್ರಯ ಕೊಟ್ಟಿರೋರ್ನ ಯಾರನ್ನೂ ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ನೋಡ್ರಿ, ಇದೆಲ್ಲ ನಾನು ಹೇಳ್ದಂಗೆ, ನೀವು ಹೇಳ್ದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ. ಅವ್ರದ್ದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ, ಅದನ್ನ ಮಾಡ್ಕೊಳ್ತಾರೆ. ಈಗ ಸ್ಯಾಂಪಲ್ಸ್ಗಳೆಲ್ಲ ತೊಗೊಂಬಂದು FSL ಕೊಟ್ಟಿದ್ದಾರೆ. ಅವರು ಮಾಡಬೇಕಲ್ಲ, ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು. ಅದ್ರ ಮೇಲೆ ಬೇರೆ ಏನಿರುತ್ತೋ ಗೊತ್ತಿರಲ್ಲ. ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡಕ್ ಬರೋದಿಲ್ಲ ಇಂಥ ಕೇಸ್ಗಳಲ್ಲಿ. ನಾನು ಎಲ್ಲರೂ ಹೇಳಿದ್ದಕ್ಕೆಲ್ಲ ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗೋದಿಲ್ಲ. ದಯವಿಟ್ಟು ಕ್ಷಮಿಸಿ. ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಆಗೋದಿಲ್ಲ.